ಎಲ್ರಿಗೂ ನಮಸ್ಕಾರ. ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಡಿಗ್ನಿಟರೀಸ್ಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು. ಮೈಸೂರು ಜನತೆಗೆ ನಮಸ್ಕಾರಗಳು. ಹೋದ ವರ್ಷ ಇಲ್ಲಿ ಸಪ್ತಸಾಗರದಾಚೆ ಎಲ್ಲೋ ತಂಡದ ಜೊತೆಗೆ ಬಂದೆ. ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ. ತುಂಬ 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 ಖುಷಿ ಆಗತ್ತೆ. ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ಅದಕ್ಕೆ ನಾನು ಸದಾ ಚಿರಋಣಿ. ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ. ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ 31ನೇ ತಾರೀಕಿಗೆ ಬರ್ತಾ ಇದೆ. ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬ ಪ್ರೋತ್ಸಾಹ ಪ್ರೀತಿ ತೋರಿಸಿದ್ದೀರಾ. ಹಾಗೆ ತೋರಿಸ್ತಾ ಇರಿ. ಸದ್ಯದಲ್ಲೇ ನಮ್ಮ ಟ್ರೇಲರ್ ಬರ್ತಾ ಇದೆ. ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ. ಸೊ ದಯವಿಟ್ಟು ಅದನ್ನು ನೋಡಿ ಹೀಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾ ಇರಿ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಇಲ್ದೇ ಇದ್ರೆ ಹೇಗೆ ಮೇಡಮ್? ಪ್ಲೀಸ್, ಸಪ್ತ ಸಾಗರದಾಚೆ ಎಲ್ಲೋ ಪ್ಲೀಸ್. ಅಲ್ಲ, ಯಾವ ಡೈಲಾಗ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ಸಪ್ತಸಾಗರದಾಚೆ ಡೈಲಾಗ್ ಪ್ಲೀಸ್. ಮೈಸೂರು ನನ್ನ ಸಮುದ್ರ ನೀವು. ಥ್ಯಾಂಕ್ ಯು ಆಲ್ ಸೋ ಮಚ್. ಧನ್ಯವಾದಗಳು. ಶುಭವಾಗ್ಲಿ ಅಂತ ಹಾರೈಸ್ತಾ ಈಗ ನನ್ನ ಇಲ್ಲಿ ಬಂದಿರೋ ಪ್ರತಿಯೊಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ರಾಜಕಾರಣಿಗಳು, ನಮ್ಮನ್ನ ಆಳೋರು, ನಮ್ಮನ್ನ ನೋಡ್ಕೊಳ್ಳೋರು ಇದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆಯ್ತು ಚಿನ್ನ, ಒಳ್ಳೇದಾಗ್ಲಿ ಚಿನ್ನ, ಎಲ್ರಿಗೂ ಒಳ್ಳೇದಾಗುತ್ತೆ ಚಿನ್ನ. ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ. ಯಾರ ಬಗ್ಗೆ ನಾವೇನು ಹೇಳೋದು ಬೇಡ. ಅವನೊಬ್ಬ ಇದ್ದಾನೆ, ಅವನು ನೋಡ್ಕೋತಾನೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನನಗೂ ಬಹಳ ಇಷ್ಟ, ನಿಮಗಳಿಗೂ ಬಹಳ ಇಷ್ಟ. ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಚಿನ್ನ. ಥ್ಯಾಂಕ್ ಯು ಸರ್. ಹಾಡದೆ ಇದ್ರೆ ಹೇಗೆ? ಅಷ್ಟು ಚೆನ್ನಾಗಿ ಹಾಡ್ತಾರೆ ಕೂಡ. ಅಣ್ಣ ಟ್ರ್ಯಾಕ್ ಇಲ್ಲ, ಬಟ್ ಹಾಡ್ಬೇಕಾ ಬೇಡ್ವಾ? ಆಡ್ತೀನಿ ಮೇಡಮ್. ಆದ್ರೆ ಒಂದೆರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ. ಅಕ್ಟೋಬರ್ 31ನೇ ತಾರೀಕು ತುಂಬಾ ಕಷ್ಟಪಟ್ಟು, ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು, ಆಪರೇಷನ್ ಮಾಡಿಸ್ಕೊಂಡು, ಬೆನ್ನು ನೋವು ಮಾಡ್ಕೊಂಡು, ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾ ಇದೆ. ಆದ್ರೆ ನಿಮಗೆ ಬಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ 3 ಸಲ ನಿಮ್ಮ ಒಗ್ಗಟ್ಟು ಆ ಬಗೀರನ ನಾನು ಕೇಳಕ್ ಇಷ್ಟಪಡ್ತೀನಿ. ಆಗಬಹುದೇ? ಬಗೀರ ಬಗೀರ ಬಗೀರ. ಇನ್ನೊಂದು ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಏನು ಅನ್ಕೋಬೇಡಿ ಕನ್ನಡಕ ಯಾಕೆ ಹಾಕೊಂಡಿದೀನಿ ಅಂತ. ಸ್ವಲ್ಪ ಕಣ್ ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಯಾಕೆ ಆ ಥರ ಮುಖ ತೋರಿಸೋದು ಒಂದು ಕನ್ನಡಕ ಹಾಕೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಗಳ ಮುಂದೆ ಯಾವತ್ತಿಗೂ ನನ್ನ ಕಣ್ಣ ತೋರಿಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡೋ ಅಭ್ಯಾಸ ನನಗೆ. ಬಟ್ ಇವತ್ತೊಂದಿನ ಕನ್ನಡಕ ಹಾಕೊಂಡ್ಬಿಟ್ಟಿದ್ದೀನಿ, ಅದು ಇಷ್ಟೊತ್ತಲ್ಲಿ. ದಯವಿಟ್ಟು ಯಾರು ಏನು ತಿಳ್ಕೋಬಾರ್ದು ಅಂತ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ ಅಂತ. ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ. ಮೈಸೂರು ದಸರಾ, ಈ ಲೈಟು, ಇಲ್ಲಿರೋ ಈ ಊರಿನ ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಆಡಂಬರ, ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣಿಸಿಲ್ಲ, ನಾನು ನೋಡೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸ್ಕೊಂಡು ಇವತ್ತಿಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ, ನಿಮಗೆಲ್ರಿಗೂ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಓಕೆ, ನಮ್ಮ ಚಲನಚಿತ್ರ ನಟ, ಗಾಯಕ, ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ ಮುಂದೆ. ಒಳ್ಳೇದಾಗ್ಲಿ. ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳ್ದೆ ನಾವು ಇಲ್ಲಿನ ಬೀಳ್ಕೊಡಕ್ಕೆ ಸಾಧ್ಯ ಇಲ್ಲ.
ಆರ್ ಯು ರೆಡಿ? ಕೇಳ್ತಾ ಇಲ್ಲಪ್ಪ, ಒಮ್ಮೆ ಜೋರಾಗಿ ಆರ್ ಯು ರೆಡಿ? ಯಾವ ಡೈಲಾಗ್ ಬೇಕಪ್ಪ ಉಗ್ರಮ್ದು? ಗೀಟ್ ಎಳೆದಾಗ ಹೋಗಿದೆ, ವೃತ್ತ ಬರೆದಾಗ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಿಮ್ದೇ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು. ಇದುವರೆಗೂ ಬಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ. ಖಂಡಿತವಾಗಿ ಬಗೀರಲ್ಲಿ ಒಂದು ಡೈಲಾಗ್ ಇದೆ, ಹೇಳ್ಬೇಕಾ ಅಥವಾ ಥಿಯೇಟರ್ಗೆ ಬಂದು ನೋಡ್ತೀರಾ? ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ, ನೀವೆಲ್ಲ ದೊಡ್ಡ ಪರದೆ ಮೇಲೆ ಬಂದು ಬಗೀರನ ನೋಡ್ತೀರಾ ಅಂತ. ನನ್ನ ಮೇಲೆ ಆಣೆ. ಒಂದು ಡೈಲಾಗ್ ಇದೆ, ಎದುರಾಳಿ ಇರೋನು ಚಿತ್ರದಲ್ಲಿ, ಸಾವೇ ನಿನ್ನ ಎದುರುಗಡೆ ಬಂದಿದೆ, ಭಯ ಆಗಲ್ವಾ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಕನ್ನಡಿಲಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ, ಇನ್ ನೀನ್ ಯಾರೋ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ಈಗ ನಿಮಗಿಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫಿಲ್ಮ್, ನಮ್ಮ ರತಾವರ ಫಿಲ್ಮ್ ಇಂದ ಒಂದು ಎರಡು ಲೈನ್ ಹಾಡ್ತೀನಿ, ಕೇಳ್ತೀರಾ? ರೆಡಿಯಾ? ನಾನು ಬರ್ಬೇಕಾರೆ ನಮ್ಮ ಅಪ್ಪ ಅಮ್ಮನ ಸಾಂಗ್ ಆಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಬೊಂಬೆ ಹೇಳುತ್ತೈತೆ, ಅವ್ರು ಎಲ್ಲಿದಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಂತೂ ಸದಾ ಇದ್ದಾರೆ ಅನ್ನೋದು ಮಾತ್ರ ನನಗೆ ಬಹಳ ಚೆನ್ನಾಗಿ ಗೊತ್ತು. ಅದು ಹಾಗೇ ಇರ್ಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲ್ಲಟ್ಟು 1 by 1, ಎದೆಯಾಡೋಲು ಆಗಿದೆ ಹೋಲು, ಆದ್ರೂ ಆಗ್ತೈತೆ ತಾಳ ಕೇಳು, ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. 3, 2, 1. ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ, ಚಾಂದನಿ ಚೌಕ್ ಮೇ ಆಳ ದಿಲ್ಲನ್ನೇ ಸೇಲು ಮಾಡೋಣ. ಜೋರ ಚಪ್ಪಾಳೆ. ಜೈ ಹಿಂದ್, ಜೈ ಭುವನೇಶ್ವರಿ. ಒಳ್ಳೆ ಸಿನಿಮಾ ಬರ್ತಾ ಇದೆ. ಒಂದು ಮಾತ್ರ ಹೇಳ್ತೀನಿ, ಯಾರಿಗೂ ಕಮ್ಮಿ ಇಲ್ದೇ ಇರೋ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ದೊಡ್ಡ ಪ್ರಯತ್ನ. ಪ್ರತಿಯೊಬ್ಬ ಕನ್ನಡಿಗನು ಬಹಳ ಹೆಮ್ಮೆಯಿಂದ, ಬಹಳ ಖುಷಿಯಿಂದ ನನ್ನ ಬಗೀರ ಅನ್ಬೇಕು. ಚಿತ್ರಮಂದಿರದಿಂದ ಆಚೆ ಬರ್ಬೇಕಾದ್ರೆ ನಾನೊಬ್ಬ ಬಗೀರ ಆಗ್ತೀನಿ ಅಂತ ಆಚೆ ಬರಬೇಕು. ಅಷ್ಟ್ರ ಮಟ್ಟಕ್ಕೊಂದು ಒಳ್ಳೆ ಸಿನಿಮಾ ಅನ್ಕೊಂಡು ಮಾಡಿದೀವಿ. ಇನ್ನು ಬೇಕಾಗಿರೋದು ನಿಮ್ಮ ಪಾದ ಸ್ಪರ್ಶನೆ ಹಾಗೂ ನಿಮ್ಮ ಆಶೀರ್ವಾದ. ದಯವಿಟ್ಟು ಬಂದು ನಮ್ಮ ಚಿತ್ರನ ನೋಡಿ. ನಿಮ್ಮ ರುಕ್ಮಿಣಿ ವಸಂತ್ ಅವರು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಪಿಕ್ಚರ್ ಅಲ್ಲಿ. ಅದೇನೋ ಪುಟ್ಟಿ ಪುಟ್ಟಿ ಅಂತ ಇದೀರಲ್ಲ, ಇದ್ರಲ್ಲಿ ಬೇರೆ ಏನೋ ಹೆಸರು ಕರೀತೀರಾ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸರ್. ಆದರೆ ಕೊನೆಯದಾಗಿ ಬಹಳಷ್ಟು ಯುವಕರು ಸೇರಿದ್ದಾರೆ, 12,000ಕ್ಕೂ ಹೆಚ್ಚು ಜನ ಇದ್ದಾರೆ, ಜೀವನದ ಹೊಸ ಮೈಲನ್ನು ತಲುಪ್ತಕ್ಕಂಥ ಹೊಸ್ತಿಲಲ್ಲಿದ್ದಾರೆ. ಆ ಎಲ್ಲ ಯುವಕರಿಗೆ ನಿಮ್ಮ ಕಿವಿ ಮಾತು ಸರ್. ಎಲ್ರಿಗೂ ಒಳ್ಳೇದಾಗ್ಲಿ. ಕಷ್ಟ ಮರಕ್ಕಲ್ಲ, ಮನುಷ್ಯರಿಗೆ ಬರೋದು. ನೋವು ಯಾರ್ಯಾರಿಗೂ ಅಲ್ಲ, ಅದು ಮನುಷ್ಯರಿಗೆ ಕೊಡೋದು. ತುಂಬಾ ಕಷ್ಟ ಕೊಡೋದು ಯಾರಿಗೆ ಅಂದ್ರೆ ಅದನ್ನ ಧೈರ್ಯವಾಗಿ ಎದುರಿಸೋನಿಗೆ ಮಾತ್ರ ಅಂತ ಕೊಡೋದು. ಅಲ್ಲಿ ಗೆದ್ರೆ ಮುಂದಕ್ಕಿರೋದೆಲ್ಲ ಬರೀ ಜಯ. ಅದನ್ನ ಮಾತ್ರ ಮರಿಬೇಡಿ. ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಟ್ಯಾಲೆಂಟ್ಸ್ ಇದ್ದಾರೆ, ಬಹಳಷ್ಟು ಜನ ಬೆಳೀತಾ ಇದ್ದಾರೆ, ಬಹಳಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ. ಇನ್ನೂ ಒಳ್ಳೇದಾಗ್ಲಿ, ಇನ್ನಷ್ಟು ಹಲವಾರು ಟ್ಯಾಲೆಂಟ್ಸ್ ಆಚೆ ಬರಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಕರ್ನಾಟಕದ ಬಾವುಟ ದೇಶಾದ್ಯಂತ ಚೆನ್ನಾಗಿ ಹಾರ್ಲಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬರಲಿ ಜೋರಾದ ಚಪ್ಪಾಳೆ ಫಾರ್ ಶ್ರೀ ನಿಂತು